Hello everyone, welcome to Navras Maths Tutorials, exercise number 2.3, fifth one, fifth question. ನೋಡಿ ಏನು ಕೊಟ್ಟಿದ್ದಾರೆ, ಫ್ಯಾಕ್ಟರೈಸ್ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಫಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ, ಎಕ್ಸ್ ಕ್ಯೂಬ್ ಮೈನಸ್ 2x² ಮೈನಸ್ ಎಕ್ಸ್ ಪ್ಲಸ್ 2 ಅಂತ ಕೊಟ್ಟಿದ್ದಾರೆ. ಮುಂಚೆ ಎಲ್ಲ 3 ಟರ್ಮ್ಸ್ ಇದ್ದಿದ್ದನ್ನ ನಾವು ಫ್ಯಾಕ್ಟರೈಸ್ ಮಾಡಿದ್ವಿ. ಲಾಸ್ಟ್ ಫೋರ್ತ್ ಕ್ವಶನ್ ನಲ್ಲಿ ಇಲ್ಲಿ ನೋಡಿ 4 ಟರ್ಮ್ಸ್ ಇದ್ದಾವೆ. 4 ಟರ್ಮ್ಸ್ ಇದ್ದಿದ್ದನ್ನ ಯಾವ ರೀತಿ ಫ್ಯಾಕ್ಟರೈಸ್ ಮಾಡಬೇಕು ನೋಡೋಣ. ನೋಡಿ, ಬೈ ಟ್ರಯಲ್ ಅಂಡ್ ಎರರ್ ಮೆಥಡ್. ಅಂದ್ರೆ ನೋಡಿ, P1 is equals to 0 ಅಂದ್ರೆ ನೋಡಿ x ಮೈನಸ್ 1 is equals to 0. ಇದು ಒಂದು ಫ್ಯಾಕ್ಟರ್ ಆಗತ್ತೆ. ಓಕೆ, ಇದು ಹೆಂಗ್ ತಗೋಬೇಕು ಮೇಡಮ್ ಅಂತಂದ್ರೆ ನೋಡಿ, ನಾವು ಅಂದಾಜ್ ಮೇಲೆ ತಗೋಬೇಕಿದು. ಓಕೆ, ಅದಕ್ಕೆ ಹೇಳಿರೋದು ಟ್ರಯಲ್ ಅಂಡ್ ಎರರ್ ಅಂತ. ನೋಡಿ, ಎಕ್ಸ್ ಮೈನಸ್ 1 ಅಂತಿದ್ರೆ ನೋಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು 1, ಈ ಮೈನಸ್ 1 ಈಕ್ವಲ್ಸ್ ಟು ಕಡೆ ಬಂದ್ರೆ ಏನಾಗುತ್ತೆ, ಪ್ಲಸ್ 1 ಆಯ್ತು ಅಲ್ವಾ. ಸೊ ಇದು ಒಂದಾಯ್ತು, ಎಕ್ಸ್ ಪ್ಲೇಸ್ ಅಲ್ಲಿ 1 ಇಟ್ಟು ನೋಡೋಣ. ಇನ್ನೊಂದು ಮೈನಸ್ 1, ಹೀಗಿದ್ರೆ ಏನಾಗುತ್ತೆ, ಎಕ್ಸ್ ಪ್ಲಸ್ 1 ಇಸ್ ಈಕ್ವಲ್ಸ್ ಟು 0 ಆಗುತ್ತೆ, ಎಕ್ಸ್ ಇಸ್ ಈಕ್ವಲ್ಸ್ ಟು ಮೈನಸ್ 1 ಆಗುತ್ತೆ. ಓಕೆ, ಈಗ ನಾವು ಫಸ್ಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಪ್ಲಸ್ 1 ಹಾಕಿ ನಾವು ಮಾಡೋಣ. ನೋಡಿ, 1 ಕ್ಯೂಬ್ ಮೈನಸ್ 2 ಇಂಟು 1 ಸ್ಕ್ವೇರ್, ಎಲ್ಲಿ ಎಕ್ಸ್ ಇದೆಯೋ ಅಲ್ಲಿ 1 ಹಾಕೋದು, ಮೈನಸ್ 1 ಪ್ಲಸ್ 2. ಈಗ 1 ಕ್ಯೂಬ್ ಅಂದ್ರೆ 1 ಆಯ್ತು, ಮೈನಸ್ 1 ಸ್ಕ್ವೇರ್ ಅಂದ್ರೆ 1 ಆಯ್ತು, 1 ಇಂಟು 2 2 ಆಯ್ತು, ಮೈನಸ್ 1 ಪ್ಲಸ್ 2. ನೋಡಿ, ಇಲ್ಲಿ ಮೈನಸ್ 2 ಇದೆ, ಇಲ್ಲಿ ಪ್ಲಸ್ 2 ಇದೆ, ಕ್ಯಾನ್ಸಲ್ ಆಯ್ತು. ಇಲ್ಲಿ ಪ್ಲಸ್ 1 ಇದೆ, ಇಲ್ಲಿ ಮೈನಸ್ 1 ಇದೆ, ಕ್ಯಾನ್ಸಲ್ ಆಯ್ತು. ನೋಡಿ, ಇಲ್ಲಿ ಏನು ಉಳಿತು, ರಿಮೈಂಡರ್ 0 ಉಳಿತು. ನಮಗೆ ರಿಮೈಂಡರ್ ಮೇನು, ರಿಮೈಂಡರ್ 0 ಬಂತಂದ್ರೆ ನಮ್ಗೆ ಇದು ಫ್ಯಾಕ್ಟರ್ ಅಂತ. ಯಾವುದು, ಎಕ್ಸ್ ಮೈನಸ್ 1 ಈಸ್ ಎ ಫ್ಯಾಕ್ಟರ್. ನಾವು ಲಾಸ್ಟ್ ಕ್ವಶನ್ಸ್ ಅಲ್ಲೆಲ್ಲ ಓದಿದ್ವಲ್ಲ, ಸೇಮ್ ಅದೇ ಇದು. ಓಕೆ, ಎಕ್ಸ್ ಮೈನಸ್ 1 ಇದೆ ಫ್ಯಾಕ್ಟರ್ ಆಯ್ತು, ಯಾವ ಈ ಪಾಲಿನಾಮಿಯಲ್ದು. ಓಕೆ, ಈಗ ಇದನ್ನೇನು ನಾವು ಟ್ರೈ ಮಾಡೋದೇನು ಬೇಕಾಗಿಲ್ಲ. ಈಗ ನೆಕ್ಸ್ಟ್ ಏನಪ್ಪಾ, ಬರೀ ಇಷ್ಟಕ್ಕೆ ಇಲ್ಲ, ಇದು ಎಕ್ಸ್ ಮೈನಸ್ 1 ಇಂದ ಈಗ ನಾವು ಏನ್ ಮಾಡ್ಬೇಕು, ಡಿವೈಡ್ ಮಾಡ್ಬೇಕು. ಯಾವ ರೀತಿ ನೋಡಿ, ಎಕ್ಸ್ ಮೈನಸ್ 1 ಈ ಪಾಲಿನಾಮಿಯಲ್ ಹಾಕೋಬೇಕು, ಎಕ್ಸ್ ಕ್ಯೂಬ್ ಮೈನಸ್ 2x² ಮೈನಸ್ ಎಕ್ಸ್ ಪ್ಲಸ್ 2 ಡಿವೈಡ್. ಯಾವ ರೀತಿ ಮಾಡ್ಬೇಕು ಮೇಡಮ್ ಅಂತಂದ್ರೆ ನೋಡಿ, ಇಲ್ಲಿ ಎಕ್ಸ್ ಕ್ಯೂಬ್ ಇದೆ ಅಲ್ವಾ, ಎಕ್ಸ್ ಕ್ಯೂಬ್ ನಮ್ಗೆ ಎಲಿಮಿನೇಟ್ ಮಾಡ್ಬೇಕು. ಸೊ ಏನ್ ಮಾಡ್ಬೇಕು ಮೇಡಮ್ ಅಂತಂದ್ರೆ ನೋಡಿ, ಎಕ್ಸ್ ಇಂಟು 1 ಇದೆ ಅಲ್ವಾ ಇಲ್ಲಿ ಇರೋದನ್ನ, ಇದಕ್ಕೆ ನಾವು ಯಾವ ವೇರಿಯೇಬಲ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಎಕ್ಸ್ ಕ್ಯೂಬ್ ಬರುತ್ತೆ, ಯಾವ ನಂಬರ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಇಲ್ಲಿದು ಟರ್ಮ್ ಬರುತ್ತೆ. ನೋಡಿ, ಎಕ್ಸ್ ಸ್ಕ್ವೇರ್ ಇಂದ ಮಾಡಿದ್ರೆ ಬರುತ್ತಲ್ವಾ. ನೋಡಿ, ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಮಾಡಿದ್ರೆ ಏನ್ ಬರುತ್ತೆ, ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು 1 ಮಾಡಿದ್ರೆ ಎಕ್ಸ್ ಸ್ಕ್ವೇರ್ ಅಲ್ವಾ. ಸೊ ಅದನ್ನೇ ಮಾಡೋಣ. ಎಕ್ಸ್ ಮೈನಸ್ 1 ಇಂಟು ಎಕ್ಸ್ ಸ್ಕ್ವೇರ್ ಏನ್ ಬಂತಿಲ್ಲಿ, ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ಸ್ಕ್ವೇರ್. ನೋಡಿ, ಈ ರೀತಿ ಹಾಕೊಂಡ್ವಿ. ಈಗ ನಾವು ಸಬ್ಟ್ರಾಕ್ಟ್ ಮಾಡ್ಬೇಕಂದ್ರೆ ಏನ್ ಮಾಡ್ತೀವಿ, ನಾವು ಸೈನ್ ಚೇಂಜ್ ಮಾಡ್ತೀವಿ. ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಹಾಕೋಣ, ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಹಾಕೋಣ. ನೋಡಿ, ಒಂದು ಪ್ಲಸ್ 1 ಮೈನಸ್ ಇದೆ, ಸೇಮ್ ಇದೆ, ಎಕ್ಸ್ ಕ್ಯೂಬ್ ಇದೆ, ಇಲ್ಲಿ ಎಕ್ಸ್ ಕ್ಯೂಬ್ ಇದೆ, ಸೊ ಕ್ಯಾನ್ಸಲ್. ಇಲ್ಲಿ ನೋಡಿ, ಒಂದು ಪ್ಲಸ್ 1 ಮೈನಸ್ ಇದೆ, ಸಬ್ಟ್ರಾಕ್ಟ್ ಮಾಡ್ಬೇಕು. 2 ಮೈನಸ್ 1, ಇಲ್ಲಿ ಏನು ಇಲ್ಲ ಅಂದ್ರೆ 1 ಇದೆ, 2 ಮೈನಸ್ 1 ಅಂದ್ರೆ 1 ಎಕ್ಸ್ ಸ್ಕ್ವೇರ್ ಉಳಿತು. ಬಿಗ್ಗರ್ ನಂಬರ್ ಯಾವ ಸೈನ್ ಇದೆ, ಮೈನಸ್. ಓಕೆ, ಈಗ ಇದನ್ನೆಲ್ಲ ಕೆಳಗೆ ತಗೋಣ, ಮೈನಸ್ ಎಕ್ಸ್ ಪ್ಲಸ್ 2. ಓಕೆ, ಈಗ ನೆಕ್ಸ್ಟ್ ನೋಡಿ, ಈಗ ಯಾವ ನಂಬರ್ ಇಂದ, ಈಗ ಯಾವ ವೇರಿಯೇಬಲ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಈ ಎಕ್ಸ್ ಮೈನಸ್ 1ಗೆ ಯಾವ ವೇರಿಯೇಬಲ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಎಕ್ಸ್ ಸ್ಕ್ವೇರ್ ಬರುತ್ತೆ. ನಮ್ಗೆ ಈಗ ಇದು ಎಲಿಮಿನೇಟ್ ಮಾಡಬೇಕು, ಎಕ್ಸ್ ಸ್ಕ್ವೇರ್. ಸೊ ನೋಡಿ, ಮೈನಸ್ ಎಕ್ಸ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ, ಮೈನಸ್ ಎಕ್ಸ್ ಇಂಟು ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್, ಮೈನಸ್ ಇಂಟು ಮೈನಸ್ ಪ್ಲಸ್, ಎಕ್ಸ್ ಇಂಟು 1 ಎಕ್ಸ್ ಅಲ್ವಾ. ಇದು ಬರುತ್ತೆ ನಮ್ಗೆ. ಇಲ್ಲಿ ಮೇನ್ ಮೈನಸ್ ಎಕ್ಸ್ ಸ್ಕ್ವೇರ್ ಬೇಕಿಲ್ಲ ಅಲ್ವಾ. ಸೊ ಮೈನಸ್ ಎಕ್ಸ್ ಇಂದ ಮಲ್ಟಿಪ್ಲೈ ಮಾಡಬೇಕು. ಇಲ್ಲಿ ಮೈನಸ್ ಎಕ್ಸ್, ಇಲ್ಲೇನ್ ಬರುತ್ತೆ, ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್. ಓಕೆ, ಈಗ
ಸಬ್ಟ್ರಾಕ್ಟ್ ಮಾಡೋಣ. ಸೈನ್ ಚೇಂಜ್ ಮಾಡ್ಕೊಳ್ಳಿ, ಇಲ್ಲಿ ಮೈನಸ್ ಇದೆ ಪ್ಲಸ್ ಮಾಡ್ಕೊಳ್ಳೋಣ, ಇಲ್ಲಿ ಪ್ಲಸ್ ಇದೆ ಮೈನಸ್ ಮಾಡ್ಕೊಳ್ಳೋಣ. ಈಗ ಒಂದು ಪ್ಲಸ್ ಒಂದು ಮೈನಸ್ ಆಯ್ತು, ಎಕ್ಸ್ ಸ್ಕ್ವೇರ್ ಇದೆ, ಸೊ ಕ್ಯಾನ್ಸಲ್ಸ್. ಇಲ್ಲಿ ಎರಡು ಮೈನಸ್ ಇರೋದ್ರಿಂದ ಆಡ್ ಮಾಡ್ಬೇಕಾಗತ್ತೆ, ಎಕ್ಸ್ ಪ್ಲಸ್ ಎಕ್ಸ್ 2x, ಸೈನ್ ಮೈನಸ್ ಸೈನೇ ಬರುತ್ತೆ. ಇಲ್ಲಿ ಮೇಲೆ ಏನು ಉಳಿತು, +2 ಉಳಿತು. ಈಗ ನೋಡಿ ಸೇಮ್ ಅದೇ ರೀತಿನೇ ಈಗ ಮತ್ತೆ x-1 ಈ ಟರ್ಮ್ ಇದೆಯಲ್ಲ, ಇದು ಎಲಿಮಿನೇಟ್ ಮಾಡಬೇಕು. ಅಂದ್ರೆ ಇಲ್ಲಿ ಏನಿದೆ -2x ಇದೆ. ಸೊ ಇದು ಬರ್ಬೇಕಂದ್ರೆ ನಾವು ಈ ಎಕ್ಸ್ ಯಾವ್ದ್ರಿಂದ ಮಲ್ಟಿಪ್ಲೈ ಮಾಡೋದು ಬರುತ್ತೆ ನೋಡ್ರಿ, ಆಲ್ರೆಡಿ ಎಕ್ಸ್ ಇದೆ ಇಲ್ಲಿ, -2 ಇಂದ ಮಾಡಿದ್ರೆ ನೋಡಿ, ಮಲ್ಟಿಪ್ಲೈ ಮಾಡಿದ್ರೆ -2 × x -2x, ಮೈನಸ್ ಇಂಟು ಮೈನಸ್ ಪ್ಲಸ್ 2 1 2 ಬರುತ್ತಲ್ವಾ. ನಮ್ಗೇನು -2x ಬರ್ಬೇಕು, ಇಲ್ಲಿ ಬಂದಿದೆ ನೋಡಿ. ಸೊ -2 ಇಂದ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೇನ್ ಬಂತು, -2x + 2. ಈಗ ಸೈನ್ ಚೇಂಜ್ ಮಾಡ್ಕೊಳ್ಳಿ, ಮೈನಸ್ ಇದೆ ಪ್ಲಸ್ ಮಾಡ್ಕೊಳ್ಳೋಣ, ಇಲ್ಲಿ ಪ್ಲಸ್ ಇದೆ ಮೈನಸ್ ಮಾಡ್ಕೊಳ್ಳೋಣ. ಇಲ್ಲಿ 2x ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ +2 ಇದೆ, ಇಲ್ಲಿ -2 ಇದೆ, ಇಲ್ಲಿನೂ ಕ್ಯಾನ್ಸಲ್ ಆಯ್ತು. ಸೊ ರಿಮೈಂಡರ್ ಏನ್ ಬಂತು, 0 ಅಲ್ವಾ. ಈ ರೀತಿ 0 ಬಂದೇ ಬರುತ್ತೆ. ಓಕೆ, 0 ಬಂತು. ನಮ್ಗೆ ಇಲ್ಲಿ ಏನ್ ಬಂತು, ಕ್ವೋಷಂಟ್ ಅಲ್ಲಿ x² - x -2 ಬಂತು ಅಲ್ವಾ. ಸೊ ಈಗ ಇದನ್ನ ಇಲ್ಲಿಗೆ ಮುಗ್ದಿಲ್ಲ, ಮತ್ತೆ ಇನ್ನ ಸ್ವಲ್ಪ ಮಾಡ್ಬೇಕು. ಹೇಳಿ ನೋಡಿ, ಸ್ವಲ್ಪ ಟಫ್ ಅನ್ಸತ್ತೆ, ಆದ್ರೆ ಪ್ರಾಕ್ಟೀಸ್ ಮಾಡಿದ್ರೆ ಈಸಿ ಆಗುತ್ತೆ. ಓಕೆ, ಈಗ ನಮ್ಗೆ ಏನ್ ಬಂತು, ಕ್ವೋಷಂಟ್ ಇದು ಬಂತು, x² - x -2 ಬಂದಿದೆ. ಈಗ ಇದನ್ನ ಯಾವ ರೀತಿ ಫ್ಯಾಕ್ಟರೈಸ್ ಮಾಡೋದು, ಇದನ್ನ ನಾವು ಮುಂಚೆ ಮಾಡಿದ್ವಲ್ವಾ, ಸ್ಪ್ಲಿಟ್ಟಿಂಗ್ ಮಿಡಲ್ ಟರ್ಮ್. ಯಾಕಂದ್ರೆ ಇಲ್ಲಿ 3 ಟರ್ಮ್ಸ್ ಇದಾವೆ. ಸೊ ಇಲ್ಲಿ ನೋಡಿ, ಕಾನ್ಸ್ಟೆಂಟ್ ಏನಿದೆ 2 ಇದೆ, ಇಲ್ಲಿ ಕೋಎಫಿಷಿಯಂಟ್ ಆಫ್ x² ಏನಿದೆ 1 ಇದೆ. ಸೊ ಏನ್ ಬಂತು, 2 ಬಂತು. 2 ಬಂದ್ರೆ ನೋಡಿ, ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ 2 ಬರ್ಬೇಕು, ಇಲ್ಲಿ ಆಡ್ ಆರ್ ಮೈನಸ್ ಮಾಡಿದ್ರೆ -1 ಬರ್ಬೇಕು ಅಲ್ವಾ, -1 ಬರ್ಬೇಕು. ಓಕೆ, ಸೊ ಇದನ್ನೇ ತಗೋಬಹುದು ನಾವು. 2 - 1 ಮಾಡಿದ್ರೆ ನೋಡಿ, ಬಿಗರ್ ನಂಬರಿಗೆ -2 ತಗೊಂಡ್ಬಿಟ್ರೆ ನಮ್ಗೆ -1 ಬಂದೇ ಬರುತ್ತೆ. ಇಲ್ಲಿನೂ -2 × 1 +2 ಆಯ್ತು, -2 + 1 ಮಾಡಿದ್ರೆ -1 ಬಂತು. ಸೊ x² -2x + 1x -2. ಈಗ ಇಲ್ಲಿ ಏನ್ ಕಾಮನ್ ಇದೆ, x ಕಾಮನ್ ಇದೆ ನೋಡಿ. ಸೊ x ಕಾಮನ್ ತೆಗೆದ್ರೆ ಏನ್ ಉಳಿತು, x ಉಳಿತು. ಇಲ್ಲಿ ಏನ್ ಉಳಿತು, 2 ಉಳಿತು, -2 ಪ್ಲಸ್ ಇಲ್ಲಿ ಏನು ಇಲ್ಲ ಕಾಮನ್, ಸೊ 1 ತಗೊಳ್ಳೋಣ. ಈಗ ಇಲ್ಲೇನು ಉಳಿತು, x -2. ಓಕೆ, ಈಗ x -2, ಇಲ್ಲಿನೂ x -2 ಇದೆ. ಸೊ x -2 ಕಾಮನ್ ಇದೆ, ಇಲ್ಲೇನು ಉಳಿತು, x ಇದೆ, ಇಲ್ಲಿ +1 ಇದೆ ಅಲ್ವಾ. ಸೊ ಈಗ ನೋಡಿ, ಫೈನಲ್ ಆನ್ಸರ್ ಏನ್ ಬರಿಬೇಕು ಅಂದ್ರೆ, ಇಲ್ಲಿ ಒಂದು ಫ್ಯಾಕ್ಟರ್ ಅಂತ ಫೈಂಡ್ ಔಟ್ ಮಾಡಿದ್ವಲ್ವಾ ನಾವು, x -1 ಅಂತ, ಅದರಿಂದನೇ ನಾವು ಡಿವೈಡ್ ಮಾಡಿದ್ವಲ್ವಾ, ಅದು ಒಂದು ಫ್ಯಾಕ್ಟರ್ ಆಯ್ತಾ. ಆಮೇಲೆ x -2, ಆಮೇಲೆ x +1 ನೋಡಿ, ಇದಿಷ್ಟು ಆನ್ಸರ್ ಅಲ್ವಾ. ಸ್ವಲ್ಪ ಲೆಂತಿ ಅನ್ಸುತ್ತೆ, ಬಟ್ ಪ್ರಾಕ್ಟೀಸ್ ಮಾಡಿದ್ರೆ ಈಸಿ ಆಗುತ್ತೆ. ಏನಿಲ್ಲ, ಸ್ಪ್ಲಿಟ್ಟಿಂಗ್ ಮಿಡಲ್ ಟರ್ಮ್ ನಿಂದ ಇದನ್ನ ಫ್ಯಾಕ್ಟರೈಸ್ ಮಾಡ್ಬೇಕು. ಅದಕ್ಕೂ ಮುಂಚೆ ಸ್ವಲ್ಪ ಡಿವೈಡ್ ಮಾಡೋದಿರತ್ತಲ್ವಾ, ಅದನ್ನ ಎಚ್ಚರಿಕೆಯಿಂದ ಡಿವೈಡ್ ಮಾಡಿದ್ರೆ ನಮ್ಗೆ ಕರೆಕ್ಟ್ ಆನ್ಸರ್ ಬರುತ್ತೆ. ಓಕೆ, ಈಗ ನೆಕ್ಸ್ಟ್ ಒನ್ ಮಾಡೋಣ. ನೋಡಿ, ಸೆಕೆಂಡ್ ಒನ್ ಏನ್ ಕೊಟ್ಟಿದ್ದಾರೆ, x³ -3x² -9x -5 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿನೂ ಅಷ್ಟೇ, ಅವಾಗ ಮಾಡಿದ್ದೆ ಫಸ್ಟ್ ಒನ್ ಮಾಡಿದ್ವಲ್ವ, ಅದೇ ರೀತಿ x -1 = 0 ಆದ್ರೆ x = 1 ಬರುತ್ತೆ. ಈ -1 = ಈ ಕಡೆ ಹೋದ್ರೆ, ಸೊ x = 1 ಹಾಕಿ 1 ಮಾಡೋಣ. ಇನ್ನೊಂದು ನೋಡಿ, x + 1 = 0 ಅಂದ್ರೆ x = -1. ಫಸ್ಟ್ 1 ಹಾಕಿ ಮಾಡಿ ನೋಡೋಣ. x ಎಲ್ಲೆಲ್ಲಿ ಇದೆನೋ ಅಲ್ಲಲ್ಲಿ
1 ಹಾಕೋದು -5. 1 ಕ್ಯೂಬ್ ಅಂದ್ರೆ 1 ಆಯ್ತು, -1 ಸ್ಕ್ವೇರ್ ಅಂದ್ರೆ 1 ಆಯ್ತು, 1 ಇಂಟು 3 3 ಆಯ್ತು, -9 ಇಂಟು 1 9 ಆಯ್ತು, -5. ನೋಡಿ ಎಲ್ಲ ಮೈನಸ್ ಅಲ್ಲಿ ಇದೆ, ಇದು ಒಂದೇ ಪ್ಲಸ್ ಅಲ್ಲಿ ಇದೆ, +1. ಸೊ ಇವೆಲ್ಲ ಆಡ್ ಮಾಡಿದ್ರೆ ಏನ್ ಬರುತ್ತೆ? 9 + 3 12, 12 + 5 17, 1 - 17. ನೋಡಿ 1 + 1 ಮೈನಸ್ ಇದೆ, ಇಲ್ಲಿನೂ ಮೈನಸ್ ಮಾಡಬೇಕು. 17 - 1 ಅಂದ್ರೆ 16 ಬರುತ್ತೆ. ಆದ್ರೆ ಮೈನಸ್ ಬಿಗರ್ ನಂಬರ್ ಮೈನಸ್ ಸೈನ್ ಇರೋದ್ರಿಂದ ಮೈನಸ್ ಇರ್ಬೇಕು. -16 ಬಂತು ಅಂದ್ರೆ ನಮ್ಗೆ ಇಲ್ಲಿ 0 ಬರಬೇಕು, ರಿಮೈಂಡರ್ ಅಲ್ವಾ? 0 ಬಂದ್ರೇನೆ ನಮ್ಗೆ ಇದು ಫ್ಯಾಕ್ಟರ್ ಅಂತ ಹೇಳ್ಬೋದು. ಇದು x-1 ಫ್ಯಾಕ್ಟರ್ ಅಂತ ಹೇಳ್ಬೋದು. ಅಂದ್ರೆ ಇದು ಬರ್ತಾ ಇಲ್ಲ ಅಂತ ಅರ್ಥ. ಸೊ ನಾವೇನ್ ಮಾಡ್ಬೇಕೀಗ? +1 ಇಂದ ಸಾರಿ, x = -1 ಇಂದ ಟ್ರೈ ಮಾಡೋಣ. ಓಕೆ, ಇದನ್ನ ಮಾಡ್ತೀನಿ. x ಎಲ್ಲೆಲ್ಲಿದ್ದೇನೋ ಅಲ್ಲಲ್ಲಿ -1 ಹಾಕಿ ಟ್ರೈ ಮಾಡೋಣ. -9 ಇಂಟು -1 -5. -1 ಇಂಟು -1 ಕ್ಯೂಬ್ ಇದೆ ಇಲ್ಲಿ. ಕ್ಯೂಬ್ ಇದ್ರೆ 3 ಟೈಮ್ಸ್ ಮಲ್ಟಿಪ್ಲೈ ಆಗುತ್ತಲ್ವಾ, ಅಂದ್ರೆ -1 ಹಾಗೆ ಇರುತ್ತೆ. ಓಕೆ, ಇಲ್ಲಿ ನೋಡಿ -1 ಸ್ಕ್ವೇರ್ ಇದೆ, -1 ಇಂಟು -1 +1 ಆಯ್ತು. ಸೊ +1 ಇದೆ ಇಲ್ಲಿ, ಇಂಟು -3 ಅಂದ್ರೆ -3ನೇ ಬರುತ್ತೆ. ಓಕೆ, ಇಲ್ಲಿ ನೋಡಿ ಮೈನಸ್ ಇಂಟು ಮೈನಸ್ ಪ್ಲಸ್, 9 1 9, ಇಲ್ಲಿ -5 ಇದೆ. ಈಗ ಮೈನಸ್ ಇರೋದೆಲ್ಲ ಆಡ್ ಮಾಡಿ, 5 6 6 + 3 9, 9 - 9. ಓಕೆ, ಈಗ 9 - 9 ಏನಾಯ್ತು? 0. ನೋಡಿ ಇಲ್ಲಿ 0 ಬಂತು. 0 ಬಂದ್ರೆ ಏನಂತ ಹೇಳ್ಬೋದು ನಾವು? x+1 ಇದೆಯಲ್ಲ, ಇದು ಫ್ಯಾಕ್ಟರ್ ಅಂತ ಹೇಳ್ಬೋದು. ನೋಡಿ x+1 ಈಸ್ ಎ ಫ್ಯಾಕ್ಟರ್. ಓಕೆ, ಈಗ ನಾವು x+1 ಇಂದನೇ ನಾವು ಡಿವೈಡ್ ಮಾಡಬೇಕು. ನೋಡಿ ಈ ಪಾಲಿನಾಮಿಯಲ್ x³ - 3x² - 9x - 5. ಈಗ ಸೇಮ್ ಲಾಸ್ಟ್ ಟೈಮ್ ಮಾಡಿದ್ವಲ್ವ ಫಸ್ಟ್ ಕ್ವಶನ್, ಅದೇ ರೀತಿ ನೋಡಿ x+1 ಇದೆ, ಇಲ್ಲಿ ಇದು ನಮ್ಗೆ ಈಗ x³ ಬೇಕು ನಮ್ಗೆ ಇಲ್ಲಿ. ಓಕೆ, x³ ಬೇಕು ಅಂದ್ರೆ ನಾವು ಯಾವ ವೇರಿಯೇಬಲ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ x³ ಬರುತ್ತೆ? x ಗೆ x² ಇಂದ ಮಾಡಿದ್ರೆ ಬರುತ್ತಲ್ವಾ? x² × x x³ ಪ್ಲಸ್ x² × 1 x² ಬರುತ್ತೆ ಅಲ್ವಾ? ಸೊ x² ಇಂದ ಮಲ್ಟಿಪ್ಲೈ ಮಾಡೋಣ. ಮಾಡಿದ್ರೆ ನಮ್ಗೆ ಏನ್ ಬಂತು? x³ ಪ್ಲಸ್ x². ಓಕೆ, ಈಗ ಸೈನ್ ಸಬ್ಟ್ರಾಕ್ಟ್ ಮಾಡ್ಬೇಕಲ್ವಾ? ಸೈನ್ ಚೇಂಜ್ ಮಾಡ್ಕೋಬೇಕು. ಇಲ್ಲಿ ಪ್ಲಸ್ ಇದ್ರೆ ಮೈನಸ್ ಮಾಡ್ಕೊಳ್ಳೋಣ, ಇಲ್ಲಿ ಪ್ಲಸ್ ಇದ್ರೆ ಇಲ್ಲಿನೂ ಮೈನಸ್ ಮಾಡ್ಕೊಳ್ಳೋಣ. ನೋಡಿ ಇದು ಸೇಮ್ ಇದೆ, x³ 1 + 1 - ಕ್ಯಾನ್ಸಲ್ ಆಯ್ತು. ನಮ್ಗೆ ಎಲಿಮಿನೇಟ್ ಮಾಡೋದಕ್ಕೋಸ್ಕರ ನಾವು x² ಇಂದ ಮಲ್ಟಿಪ್ಲೈ ಮಾಡಿರೋದು. ಈಗ 2 ಮೈನಸ್ ಇದೆ, ಆಡ್ ಮಾಡಬೇಕಾಗತ್ತೆ. 3 + 1 4, 4x² ಮೈನಸ್ ಸೈನ್ ಇದೆ. ಈಗ ಮೇಲೆ ಕೆಳಗೆ ತಗೋಣ, -x - 5. ಈಗ ಸೇಮ್ ಇದೆ. ಈಗ ನೋಡಿ x+1 ಇದೆ ಇಲ್ಲಿ, ನಮ್ಗೆ ಇಲ್ಲಿ ಏನ್ ಬೇಕು? -4x² ಬೇಕು. ಸೊ ನಾವು ಯಾವ ನಂಬರ್ ಇಂದ ಮಲ್ಟಿಪ್ಲೈ ಮಾಡಿ ನಮ್ಗೆ 4x² ಬರುತ್ತೆ? ನೋಡ್ರಿ -4x ಅಲ್ವಾ? ನೋಡ್ರಿ ಮಲ್ಟಿಪ್ಲೈ ಮಾಡಿ, 4 ಇಂಟು 1 ಮೈನಸ್ ಬಂತು, 4x ಇಂಟು x ಬಂತಲ್ವಾ? -4x ಇಂಟು x ಮಾಡಿದ್ರೆ ನಮ್ಗೆ ಇದು ಬರುತ್ತೆ. ಮೈನಸ್ ಇಂಟು ಪ್ಲಸ್ ಮೈನಸ್, 4x ಇಂಟು 1 4x ಅಲ್ವಾ? ಸೊ ಇಲ್ಲಿ -4x ಇಂದ ಮಲ್ಟಿಪ್ಲೈ ಮಾಡೋಣ. ಏನ್ ಬಂತು ನಮ್ಗೆ ಅಲ್ಲಿ? -4x² - 4x. ಈಗ ಸಬ್ಟ್ರಾಕ್ಟ್ ಮಾಡೋಣ. ಇಲ್ಲಿ ಮೈನಸ್ ಇದೆ, ನಾವು ಪ್ಲಸ್ ಹಾಕೋಬೇಕು. ಇಲ್ಲಿ ಮೈನಸ್ ಇದೆ, ಇಲ್ಲಿನೂ ಪ್ಲಸ್ ಹಾಕೋಬೇಕು. ಇದು ನೋಡಿ ಸೇಮ್ ಇದೆ, 1 + 1 - ಕ್ಯಾನ್ಸಲ್. ಇಲ್ಲಿ 1 - 1 ಪ್ಲಸ್ ಆಯ್ತು,
9 minus 4, 5x. ಬಿಗರ್ ನಂಬರ್ ಮೈನಸ್ ಸೈನ್ ಇದೆ, ಸೊ ಮೈನಸ್. ಈಗ -5 ಕೆಳಗೆ ತಗೊಳ್ಳೋಣ. ಈಗ ನೋಡಿ ನಮ್ಗೇನ್ ಬೇಕು, ಎಲಿಮಿನೇಟ್, ಈ 5x ಎಲಿಮಿನೇಟ್ ಮಾಡಬೇಕು. ಸೊ x+1ಗೆ ನಾವು ಏನ್ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ -5x ಬರುತ್ತೆ. ಆಲ್ರೆಡಿ x ಇದೆ ಇಲ್ಲಿ, -5 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಸಾಕಲ್ವಾ. -5 ಇಂಟು x ಮಾಡಿದ್ರೆ ಏನ್ ಬರುತ್ತೆ, -5x ಆಯ್ತು. ಮೈನಸ್ ಇಂಟು ಪ್ಲಸ್ ಮೈನಸ್, 5 1s 5 ಅಲ್ವಾ. ಸೊ -5 ಇಂದ ಮಾಡೋಣ, ಏನ್ ಬರುತ್ತೆ, -5x -5. ಈಗ ಸೈನ್ ಚೇಂಜ್ ಮಾಡಬೇಕು, ಇಲ್ಲಿ ಮೈನಸ್ ಇದೆ ಪ್ಲಸ್ ಮಾಡೋಣ, ಇಲ್ಲಿ ಮೈನಸ್ ಇದೆ ಪ್ಲಸ್ ಮಾಡೋಣ. ನೋಡಿ 5x 1 ಪ್ಲಸ್ 1 ಮೈನಸ್ ಇದೆ ಕ್ಯಾನ್ಸಲ್ ಆಯ್ತು. ಇಲ್ಲಿನೂ ಪ್ಲಸ್ ಮೈನಸ್ ಇದೆ ಸೇಮ್ ಇದೆ, 5 ಕ್ಯಾನ್ಸಲ್ ಆಯ್ತು. ರಿಮೈಂಡರ್ ಏನ್ ಬಂತು, 0 ಅಲ್ವಾ. ಸೊ ನಮ್ಗಿಲ್ಲಿ ಕೋಶಂಟ್ ಏನ್ ಬಂದಿದೆ, x² -4x -5 ಇದೆ. ಓಕೆ, ಉಳಿದಿದ್ದನ್ನೆಲ್ಲ ರಬ್ ಮಾಡ್ತೀನಿ, ಇದನ್ನ ಇನ್ನೂ ಸ್ವಲ್ಪ ಮಾಡ್ಬೇಕು. ನೋಡಿ ಇದು ಒಂದು ಫ್ಯಾಕ್ಟರ್ ಸಿಕ್ಕಿದೆ ಆಲ್ರೆಡಿ ನಮ್ಗೆ. ಈಗ ನಮ್ಗೆ ಏನ್ ಸಿಕ್ಕಿದೆ, ಕೋಶಂಟ್ x² -4x -5 ಇದೆ. ಇದನ್ನ ನಾವು ಈಗ ಫ್ಯಾಕ್ಟರೈಸ್ ಮಾಡಿದ್ರೆ ನಮ್ಗೆ ಇನ್ನು 2 ಫ್ಯಾಕ್ಟರ್ಸ್ ಸಿಗ್ತವೆ. ಇದನ್ನ ಯಾವ ರೀತಿ ಮಾಡ್ಬೇಕು, ಸ್ಪ್ಲಿಟ್ಟಿಂಗ್ ಮಿಡಲ್ ಟರ್ಮ್, ಓಕೆ, ಮೆಥಡ್ ಇಂದ. ನೋಡಿ ಇಲ್ಲಿ ಕಾನ್ಸ್ಟೆಂಟ್ ಏನಿದೆ, 5 ಇದೆ. ಇಲ್ಲಿ ಕೋಎಫಿಷಿಯಂಟ್ ಆಫ್ x² ಏನಿದೆ, ಏನೂ ಇಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. ಸೊ 5 1s 5 ಆಯ್ತು. ಈಗ ನಮ್ಗೆ ಆಡ್ ಆರ್ ಮೈನಸ್ ಮಾಡಿದ್ರೆ ನಮ್ಗೆ ಇಲ್ಲಿ -4 ಬರಬೇಕು. ಓಕೆ, ಇಲ್ಲಿ ನೋಡಿ ಇಲ್ಲಿ -5 ಇದೆ ಅಲ್ವಾ. ಸೊ -5 ಮಲ್ಟಿಪ್ಲೈ ಮಾಡಿದಾಗ ನಮ್ಗೆ -5 ಬರುತ್ತೆ. ಈಗ ನಮ್ಗೆ ಏನ್ ಬೇಕು, ಮಿಡಲ್ ಅಲ್ಲಿ -4 ಬರಬೇಕು. ಸೊ -4 ಬರ್ಬೇಕಂದ್ರೆ ಇವೆರಡೇ ಸಾಕು ನಮಗೆ ಅಲ್ವಾ. -5 + 1 = ಏನ್ ಬರುತ್ತೆ, -4 ಬರುತ್ತೆ ಅಲ್ವಾ. ಸೊ ಬರೆಯೋಣ, x² -5x + 1x -5. ಈಗ x ಕಾಮನ್ ಇದೆ ಇವೆರಡರಲ್ಲಿ, ನೋಡಿ x ಹೊರಗಡೆ ತೆಗೆದೆ x ಉಳಿತು, ಮೈನಸ್ x ತೆಗ್ದ್ಬಿಟ್ಟಿವಿ, ಇಲ್ಲಿ ಓನ್ಲಿ 5 ಉಳಿತು. ಇಲ್ಲೇನು ಉಳಿಯುತ್ತೆ, ಪ್ಲಸ್ ಏನು ಕಾಮನ್ ಇಲ್ಲ 1 ಅಂತ ತಗೋಬೇಕು. ಈಗ ಹೊರಗಡೆ ತೆಗೆದ್ಬಿಟ್ಟು 1 x, ಇಲ್ಲಿ ನೋಡಿ ಮೈನಸ್ ಇದೆ ಅಲ್ವಾ. ಸೊ -5. ಈಗ ಇಲ್ಲಿ x -5 ಇದೆ, ಇಲ್ಲಿ x -5 ಇದೆ. ಸೊ x -5 ಕಾಮನ್ ತೆಗೆಯೋಣ. ಇವೆರಡು ಯಾವಾಗ್ಲೂ ಸೇಮ್ ಬರ್ತಾವ ನೋಡಿ. x + 1 ಉಳಿತು, ಇಲ್ಲಿ ಇದು x, ಇದು +1. ಓಕೆ, ಈಗ ಫೈನಲ್ ಆನ್ಸರ್ ಏನ್ ಬರಿಬೇಕು, ಇಲ್ಲಿ ಏನ್ ಬಂದಿತ್ತು, x + 1 ಅಂತ ಬಂದಿತ್ತಲ್ವಾ ಫಸ್ಟ್. x + 1, ಇಲ್ಲಿ ಏನ್ ಬಂದಿದೆ, x -5 x + 1 ಅಂದ್ರೆ x + 1 2 ಸಾರಿ ಬಂದಿದೆ, x -5 1 ಟೈಮ್ ಬಂದಿದೆ. ದಿಸ್ ಈಸ್ ದ ಆನ್ಸರ್. ಓಕೆ, ಈಗ ನೆಕ್ಸ್ಟ್ ಒನ್ ಮಾಡೋಣ. ನೋಡಿ ಥರ್ಡ್ ಒನ್ ಏನ್ ಕೊಟ್ಟಿದ್ದಾರೆ, x³ + 13x² + 32x + 20 ಅಂತ ಕೊಟ್ಟಿದ್ದಾರೆ. ಸೇಮ್ ಈಗ ಮುಂಚೆ ಮಾಡಿದ್ವಲ್ವಾ ಅದೇ ರೀತಿ ಮಾಡ್ಬೇಕು. ನೋಡಿ ಇಲ್ಲಿ ಮುಂಚೆನೂ ಇದೇ ರೀತಿ ಮಾಡಿದ್ವಲ್ವಾ. p ಕಾಲಮ್ 1 = 0 ಅಂದ್ರೆ x - 1 = 0 ಆಗುತ್ತೆ, x = 1 ಆಗುತ್ತೆ. 1 -1 ಈ ಕಡೆ ಬಂದ್ರೆ +1 ಆಗುತ್ತೆ. ಇನ್ನೊಂದು ಏನ್ ತಗೊಂತಿದ್ವಿ, -1 ತಗೊಂತಿದ್ವಿ, x + 1 = 0 ಆಗ್ತಿದ್ವಿ, x -1 ಆಗ್ತಿದ್ವಿ. ನೋಡಿ 1 ಹಾಕಿದ್ರೆ x ಪ್ಲೇಸ್ ಅಲ್ಲಿ ಎಲ್ಲ ಆಡ್ ಆಗಿ ಮಲ್ಟಿಪ್ಲೈ ಆಗಿ ನಮ್ಗೆ ದೊಡ್ಡ ನಂಬರ್ ಬರುತ್ತೆ. ನಮ್ಗೆ ಬೇಕಾಗಿರೋದೇನು, ರಿಮೈಂಡರ್ 0 ಬೇಕು. ಸೊ ನಾವು -1 ಹಾಕಿದ್ರೆ ನಮ್ಗೆ ರಿಮೈಂಡರ್ 0 ಬರ್ಬೋದೇನು, ಯಾಕಂದ್ರೆ -1 ಹಾಕಿದ್ರೆ ಮೈನಸ್ ಹಾಕೊಂತ ಹೋಗುತ್ತಲ್ಲ, ಸ್ವಲ್ಪ ಸಪ್ರೇಟ್ ಆಗುತ್ತೆ, ಎಲ್ಲ ಪ್ಲಸ್ ಇದಾವೆ ಇಲ್ಲಿ. ಸೊ ಅದಕ್ಕೆ ನಾವು -1 ಹಾಕೋಣ. ಓಕೆ, x ಎಲ್ಲೆಲ್ಲಿದೆನೋ ಅಲ್ಲಲ್ಲಿ -1 + 13 × -1² + 32 × -1 + 20. ಓಕೆ, ಈಗ -1³ ಇದೆ. -1 3 ಟೈಮ್ಸ್ ಮಾಡಿದಾಗ ಮಲ್ಟಿಪ್ಲೈ
ಮೈನಸ್ ಹಾಗೆ ಇರುತ್ತೆ. ಸೊ -1 ಇಂಟು -1 ಇಲ್ಲಿ ಸ್ಕ್ವೇರ್ ಇದೆ, +1 ಆಯ್ತು. +1 ಇಂಟು 13 ಮಾಡಿದಾಗ +13 ಬರುತ್ತೆ. ಇಲ್ಲಿ ನೋಡಿ ಪ್ಲಸ್ ಇಂಟು ಮೈನಸ್ ಮೈನಸ್ ಆಯ್ತು. 32 1 32 +20. ಈಗ ನೋಡಿ ಪ್ಲಸ್ ಯಾವ್ಯಾವ ಇದಾವೆ, 20 + 13 33 ಆಯ್ತು. ಇಲ್ಲಿ 32 +1 ಇದೆ. ಸೊ ಇಲ್ಲಿ -33 ಆಯ್ತು. ನೋಡಿ 33 - 33 ಏನ್ ಬಂತು, 0. ನಮಗೆ ಬೇಕಾಗಿರೋದು ಅದೇ, ರಿಮೈಂಡರ್ 0 ಬಂದ್ರೆ ನಾವೇನ್ ಹೇಳ್ಬೋದು, ಇದೇನ್ ತಗೊಂಡಿದೀವಲ್ಲ x = -1 ಅಂತ. ಸೊ ಇದು x + 1 ಈಸ್ ಎ ಫ್ಯಾಕ್ಟರ್ ಅಂತ ಹೇಳ್ಬೋದು ನಾವು. ಓಕೆ, x + 1 ಈಸ್ ಎ ಫ್ಯಾಕ್ಟರ್ ಆಯ್ತು. ಸೊ ಈಗ x + 1 ತಗೊಂಡು ಈ ಪಾಲಿನಾಮಿಯಲ್ ನ ಡಿವೈಡ್ ಮಾಡಬೇಕು. x³ + 13x² + 32x + 20. ನೋಡಿ ಈಗ ಇದಕ್ಕೂ ಮುಂಚೆ ಕೂಡ ಮಾಡಿದ್ವಲ್ವ ನಾವು, ಏನಿದೆ x + 1 ಇದೆ. ಇದಕ್ಕೆ ನಮ್ಗೆ ಏನಿಂದ ಮಲ್ಟಿಪ್ಲೈ ಮಾಡಿ ನಮ್ಗೆ ಇಲ್ಲಿ x³ ಬೇಕು. ಇಲ್ಲಿ ಕೆಳಗಡೆ x³ ನ ಎಲಿಮಿನೇಟ್ ಮಾಡಬೇಕು. ಸೊ ನಮ್ಗೆ ಇಲ್ಲಿ x³ ಬೇಕಂದ್ರೆ ಯಾವ್ದ್ರಿಂದ ಮಲ್ಟಿಪ್ಲೈ ಮಾಡಿ ನಮ್ಗೆ x³ ಬರುತ್ತೆ, ನೋಡಿ x². ಮಲ್ಟಿಪ್ಲೈ ಮಾಡಿ ನಮ್ಗೆ ಬರುತ್ತಲ್ಲ x² × x ಮಾಡಿದ್ರೆ ಏನ್ ಬರುತ್ತೆ, x³ ಪ್ಲಸ್ x² × 1 ಮಾಡಿದ್ರೆ x² ಅಲ್ವಾ. ಸೊ ಇಲ್ಲಿ ಬರ್ಕೊಳ್ಳೋಣ, x² ಇಂದ ಮಲ್ಟಿಪ್ಲೈ ಮಾಡ್ತಾ ಇದೀವಂತ, x³ ಪ್ಲಸ್ x² ಬರುತ್ತೆ. ಈಗ ಸೈನ್ಸ್ ಚೇಂಜ್ ಮಾಡಬೇಕು. ಇಲ್ಲಿ ಮೈನಸ್ ಹಾಕೊಳ್ಳಿ, ಇಲ್ಲಿನೂ ಮೈನಸ್ ಹಾಕೊಳ್ಳಿ. ಇಲ್ಲಿ ಪ್ಲಸ್ ಇದೆ ಅಲ್ವಾ, ಸೊ ಇಲ್ಲಿನೂ ಪ್ಲಸ್ ಇದೆ, ಮೈನಸ್ 1 + 1 ಮೈನಸ್ ಆಯ್ತು. ಸೇಮ್ ಇದೆ, x³ ಕ್ಯಾನ್ಸಲ್. ಇಲ್ಲಿ ನೋಡಿ 1 ಪ್ಲಸ್ ಮೈನಸ್ ಇದೆ, ಮೈನಸ್ ಮಾಡಬೇಕು. 13 - 1 12 x². ಇಲ್ಲಿ ಕೆಳಗೆ ತಗೊಳ್ಳೋಣ, 32x + 20. ಈಗ ಸೇಮ್ ನಮ್ಗೆ ಇಲ್ಲಿ ಏನ್ ಎಲಿಮಿನೇಟ್ ಮಾಡಬೇಕು, 12x² ಎಲಿಮಿನೇಟ್ ಮಾಡಬೇಕು. ಸೊ ನಾವು ಯಾವ್ದ್ರಿಂದ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ 12x² ಬರುತ್ತೆ. ಆಲ್ರೆಡಿ x + x ಇದೆ ಇಲ್ಲಿ. ಸೊ 1x ಬೇಕು, ಇನ್ನ 1 12 ಬೇಕು ಅಲ್ವಾ. 12x × x ಮಾಡಿದಾಗ ನಮ್ಗೆ ಏನ್ ಬರುತ್ತೆ, 12x² ಬರುತ್ತೆ. ಪ್ಲಸ್ 12x × 1 ಮಾಡಿದಾಗ 12x ಬರುತ್ತೆ. ಸೊ ಪ್ಲಸ್ 12x ಮಲ್ಟಿಪ್ಲೈ ಮಾಡಿದಾಗ ಏನ್ ಬರುತ್ತೆ, 12x² ಪ್ಲಸ್ 12x. ಈಗ ಮೈನಸ್ ಸೈನ್ ಚೇಂಜ್ ಮಾಡ್ಕೋಬೇಕು. ಇಲ್ಲಿ ಮೈನಸ್, ಇಲ್ಲಿಯೂ ಮೈನಸ್. ನೋಡಿ 12x² - 12x² ಏನಾಯ್ತು, ಕ್ಯಾನ್ಸಲ್ ಆಯ್ತು. ಇಲ್ಲಿನೂ ಒಂದು ಪ್ಲಸ್ 1 ಮೈನಸ್ ಇದೆ, ಮೈನಸ್ ಮಾಡಬೇಕು. 2 - 2 0, 3 - 1 2, 20x ಪ್ಲಸ್ 20. ಈಗ ಮತ್ತೆ ಮಲ್ಟಿಪ್ಲೈ ಮಾಡಬೇಕು. ನೋಡಿ ನಮ್ಗೆ ಏನ್ ಎಲಿಮಿನೇಟ್ ಮಾಡ್ಬೇಕು, ಇಲ್ಲಿ 20x ನ ಎಲಿಮಿನೇಟ್ ಮಾಡ್ಬೇಕು. ಆಲ್ರೆಡಿ ಇಲ್ಲಿ x ಇದೆ. ಸೊ ನಮ್ಗೆ ಏನ್ ಬೇಕು, 20 ಇಂಟು ಮಾಡಿದಾಗ ನಮ್ಗೆ ಏನ್ ಬರುತ್ತೆ, 20x ಬರುತ್ತಲ್ವಾ. ಸೊ 20 ಇಂದ ಮಲ್ಟಿಪ್ಲೈ ಮಾಡೋಣ. 20 × x 20x ಪ್ಲಸ್ 20 × 1 20. ಸೊ ಪ್ಲಸ್ 20 ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರುತ್ತೆ ನಮ್ಗೆ, 20x ಪ್ಲಸ್ 20. ಈಗ ಮತ್ತೆ ಸೈನ್ ಚೇಂಜ್ ಮಾಡೋಣ. ಇಲ್ಲಿ ಪ್ಲಸ್ ಇದೆ, ಮೈನಸ್ ತಗೋಣ. ಇಲ್ಲಿ ಪ್ಲಸ್ ಇದೆ, ಮೈನಸ್ ತಗೋಣ. ಸೇಮ್ ಇದೆ, 20x - 20x ಕ್ಯಾನ್ಸಲ್ಸ್. ಇಲ್ಲಿನೂ 20 - 20 ಕ್ಯಾನ್ಸಲ್ಸ್. ರಿಮೈಂಡರ್ ಏನ್ ಬಂತು, 0. ನಮ್ಗೆ ಬೇಕಾಗಿರೋದು ಇದೆ. ರಿಮೈಂಡರ್ 0 ಬಂದ್ರೆ ನಮ್ಗೆ ಇದು ಕೋಶಂಟ್ ಒಂದು ಫ್ಯಾಕ್ಟರ್ ಆಗುತ್ತೆ. ಓಕೆ, ಇದನ್ನಿನ್ನು ನಾವು ಫ್ಯಾಕ್ಟರೈಸ್ ಮಾಡಬೇಕು, ಇನ್ನು ಸಾಲ್ವ್ ಮಾಡ್ಬೇಕು ಈಗ. ಓಕೆ, ನೋಡಿ ಏನ್ ನಮಗೆ ಕೋಶಂಟ್ ಏನ್ ಬಂತಲ್ವಾ, x² + 12x + 20. ಇದನ್ನ ಮತ್ತೆ ಫ್ಯಾಕ್ಟರೈಸ್ ಮಾಡಬೇಕು. ಯಾವ ರೀತಿ ಮಾಡಬೇಕು, ಸ್ಪ್ಲಿಟ್ಟಿಂಗ್ ಮಿಡಲ್ ಟರ್ಮ್. ಓಕೆ, ಇಲ್ಲಿ 3 ಟರ್ಮ್ಸ್ ಅಲ್ವಾ. ಸೊ ಸ್ಪ್ಲಿಟ್ಟಿಂಗ್ ಮಿಡಲ್ ಟರ್ಮ್ ಮೆಥಡ್ ಯೂಸ್ ಮಾಡಿ ನಾವು ಫ್ಯಾಕ್ಟರೈಸ್ ಮಾಡ್ಬೋದು. ನೋಡಿ ಇಲ್ಲಿ ಕಾನ್ಸ್ಟೆಂಟ್ ಏನಿದೆ, 20 ಇದೆ. ಇಂಟು ಇಲ್ಲಿ ಕೋಎಫಿಷಿಯಂಟ್ ಆಫ್ x² ಏನಿದೆ, ಏನೂ ಇಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. 21 × 20 ಆಯ್ತು. ಆದ್ರೆ ನಮ್ಗೆ ಮಿಡಲ್ ಏನ್ ಬೇಕು, 12 ಬೇಕು. ಈಗ ನಾವು 21 ತಗೊಂಡ್ರೆ ನಮ್ಗೆ ಬರಲ್ಲ, 12 ಬರಲ್ಲ.
ಸೊ ಇನ್ನು ಯಾವ ಟೇಬಲ್ಸ್ ಅಲ್ಲಿ ಬರುತ್ತೆ? 20 5 4 20 ಬರುತ್ತೆ. ಆದ್ರೆ 5 4 ಯೂಸ್ ಮಾಡಿದ್ರೆ ನಮ್ಗೆ 12 ಬರಲ್ಲ. ಸೊ ನಮ್ಗೆ 10 2s ಯೂಸ್ ಮಾಡಿದ್ರೆ ಬರುತ್ತಲ್ವಾ? 10 ಇಂಟು 2 ಮಾಡಿದಾಗ ನಮ್ಗೆ 20 ಬರುತ್ತೆ. ನೋಡಿ ಆಡ್ ಮಾಡಿದ್ರೆ ನಮ್ಗೆ 12 ಬರುತ್ತೆ ಅಲ್ವಾ? ಸೊ 10 ಪ್ಲಸ್ 2 ಮಾಡಿದ್ರೆ ನಮ್ಗೆ 12 ಬರುತ್ತೆ. ಎಕ್ಸ್ ಸ್ಕ್ವೇರ್ ಪ್ಲಸ್ 10x ಪ್ಲಸ್ 2x ಪ್ಲಸ್ 20. ಓಕೆ, ಈಗ ಇಲ್ಲಿ ಎರಡರಲ್ಲಿ ಏನ್ ಕಾಮನ್ ಇದೆ? ಎಕ್ಸ್ ಕಾಮನ್ ಇದೆ. ಎಕ್ಸ್ ಹೊರಗಡೆ ತೆಗೆದ್ವಿ, 1x ಉಳಿತು, ಪ್ಲಸ್ ಇಲ್ಲಿ ಏನ್ ಉಳಿತು? 10 ಉಳಿತು. ಇಲ್ಲಿ ನೋಡಿ ಏನ್ ಕಾಮನ್ ತೆಗಿಬಹುದು? 2 ಕಾಮನ್ ತೆಗಿಬಹುದು. ಇಲ್ಲಿ ಏನ್ ಉಳಿಯುತ್ತೆ? ಎಕ್ಸ್ ಉಳಿತು, ಪ್ಲಸ್ ಇಲ್ಲಿ 2 ಕಾಮನ್ ತೆಗೆದ್ಬಿಟ್ವಲ್ವಾ? ಸೊ 2 10s 20 ಅಲ್ವಾ? ಸೊ 10 ಇಲ್ಲಿದೆ ಸೇಮ್ ಬರುತ್ತೆ ಇಲ್ಲಿ. ಓಕೆ, ಈಗ ಎರಡು ಸೇಮ್ ಆಯ್ತು ನೋಡ್ರಿ. ಕಾಮನ್ ತೆಗಿಬಹುದು. ಎಕ್ಸ್ ಪ್ಲಸ್ 10 ಕಾಮನ್. ಇನ್ನೇನು ಉಳಿತು? ಎಕ್ಸ್ ಪ್ಲಸ್ 2. ಓಕೆ, ಈಗ ಫೈನಲ್ ಆನ್ಸರ್ ಏನ್ ಬರಿಬೇಕು? ಒಂದ್ ಫ್ಯಾಕ್ಟರ್ ಏನ್ ಬಂದಿತ್ತು ನಮ್ಗೆ? ಎಕ್ಸ್ ಪ್ಲಸ್ 1. ಇಲ್ಲಿ ಏನ್ ಬಂದಿದೆ? ಎಕ್ಸ್ ಪ್ಲಸ್ 10 ಎಕ್ಸ್ ಪ್ಲಸ್ 2 ಇಸ್ ದ ಆನ್ಸರ್. ಓಕೆ, ಸ್ವಲ್ಪ ಲೆಂತಿ ಅನ್ಸುತ್ತೆ, ಬಟ್ ಪ್ರಾಕ್ಟೀಸ್ ಮಾಡಿದ್ರೆ ಈಸಿ ಆಗುತ್ತೆ. ಓಕೆ, ಈಗ ನೆಕ್ಸ್ಟ್ ನೋಡಿ, ಫೋರ್ತ್ ಒನ್ ಏನ್ ಕೊಟ್ಟಿದ್ದಾರೆ? 2y³ ಪ್ಲಸ್ y² ಮೈನಸ್ 2y ಮೈನಸ್ 1 ಅಂತ ಕೊಟ್ಟಿದ್ದಾರೆ. ಓಕೆ, ಇಲ್ಲಿನೂ ಅಷ್ಟೇ ಪಾಲಿನಾಮಿಯಲ್ 1 is equals to 0, y ಮೈನಸ್ 1 is equals to 0 ಅಂದ್ರೆ y is equals to ಮೈನಸ್ 1 ಈ ಕಡೆ ತಗೊಂಡ್ರೆ ಪ್ಲಸ್ 1 ಆಗುತ್ತೆ. ಅಂದ್ರೆ ನಮ್ಗಿದು ಯೂಸ್ ಮಾಡಿ ನಾವು ಪಾಲಿನಾಮಿಯಲ್ y ಪ್ಲೇಸ್ ಅಲ್ಲಿ 1 ಹಾಕಿದ್ರೆ ರಿಮೈಂಡರ್ 0 ಬಂದ್ರೆ y ಮೈನಸ್ 1 ಇಸ್ ಅ ಫ್ಯಾಕ್ಟರ್ ಆಗುತ್ತೆ ಅಲ್ವಾ? ಸೊ 1 ಹಾಕಿ ನೋಡೋಣ. y ಎಲ್ಲೆಲ್ಲಿ ಇದೆನೋ ಅಲ್ಲಿ 1 ಹಾಕೋದು. ಪ್ಲಸ್ 1² ಮೈನಸ್ 2 ಇಂಟು y ಮೈನಸ್ 1. ನೋಡಿ 1³ ಅಂದ್ರೆ 1 ಆಯ್ತು, 1 ಇಂಟು 2 2 ಆಯ್ತು, ಪ್ಲಸ್ 1² ಅಂದ್ರೆ 1 ಆಯ್ತು. ಇಲ್ಲಿ ನೋಡಿ ಮೈನಸ್ 2 ಮೈನಸ್ 2 ಅಂದ್ರೆ 2, ಇಲ್ಲಿ ಮೈನಸ್ 1. ನೋಡಿ ಇಲ್ಲಿ ಪ್ಲಸ್ 1 ಇದೆ, ಇಲ್ಲಿ ಮೈನಸ್ 1 ಇದೆ, ಕ್ಯಾನ್ಸಲ್ಸ್. ಇಲ್ಲಿ ಪ್ಲಸ್ 2, ಇಲ್ಲಿ ಮೈನಸ್ 2, ಕ್ಯಾನ್ಸಲ್ಸ್. ಏನ್ ಬಂತು ಆನ್ಸರ್? 0. ಅಂದ್ರೆ ಇಲ್ಲಿ ರಿಮೈಂಡರ್ 0 ಬಂತು. ಸೊ ನಾವೇನ್ ಹೇಳ್ಬೋದು? y ಮೈನಸ್ 1 ಈಸ್ ಎ ಫ್ಯಾಕ್ಟರ್. ಓಕೆ, ಈಗ ಏನ್ ಮಾಡ್ಬೇಕು? y ಮೈನಸ್ 1 ಇಂದ ಈ ಪಾಲಿನಾಮಿಯಲ್ ನ ಡಿವೈಡ್ ಮಾಡಿ 2y³ ಪ್ಲಸ್ y² ಮೈನಸ್ 2y ಮೈನಸ್ 1. ಈಗ ಏನಿದೆ ಇಲ್ಲಿ? y ಮೈನಸ್ 1 ಇದೆ. ಸೊ ನಮ್ಗೆ ಇಲ್ಲಿ ಏನ್ ಎಲಿಮಿನೇಟ್ ಮಾಡ್ಬೇಕು? 2y³. ಸೊ ಯಾವ್ದ್ರಿಂದ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ 2y³ ಬರುತ್ತೆ? 1y ಆಲ್ರೆಡಿ ಇದೆ. ಸೊ 2y² ಇಂದ ಮಾಡಿದ್ರೆ ನಮ್ಗೆ ಮಲ್ಟಿಪ್ಲೈ ಮಾಡಿದಾಗ ನೋಡಿ 2y² ಇಂಟು y ಮಾಡಿದ್ರೆ ಏನ್ ಬರುತ್ತೆ? 2y³ ಮೈನಸ್ 2y² ಇಂಟು 1 ಮಾಡಿದ್ರೆ 2y² ಅಲ್ವಾ? ಸೊ 2y² ಇಂದ ಮಲ್ಟಿಪ್ಲೈ ಮಾಡೋಣ. ಏನ್ ಬಂತು? 2y³ ಮೈನಸ್ 2y². ಈಗ ಸೈನ್ ಚೇಂಜ್ ಮಾಡಬೇಕು. ಸಬ್ಟ್ರಾಕ್ಟ್ ಮಾಡ್ಬೇಕಂದ್ರೆ ಇಲ್ಲಿ ಪ್ಲಸ್ ಇದೆ, ಮೈನಸ್ ಮಾಡೋಣ. ಇಲ್ಲಿ ಮೈನಸ್ ಇದೆ, ಪ್ಲಸ್ ಮಾಡೋಣ. ನೋಡಿ 1 ಪ್ಲಸ್ 1 ಮೈನಸ್ ಆಯ್ತು, 2y³, ಇಲ್ಲಿ 2y³ ಕ್ಯಾನ್ಸಲ್. ಇಲ್ಲಿ 2 ಪ್ಲಸ್ ಆಯ್ತು, ಆಡ್ ಮಾಡಿದ್ರೆ ಏನಾಗುತ್ತೆ? 2 ಪ್ಲಸ್ 1 3y². ಇಲ್ಲಿ ಹಂಗೆ ಕೆಳಗೆ ಇಳಿಸ್ಕೊಳ್ಳೋಣ, ಮೈನಸ್ 2y ಮೈನಸ್ 1. ಈಗ ನಮ್ಗೆ ಏನ್ ಎಲಿಮಿನೇಟ್ ಮಾಡ್ಬೇಕು? 3y² ಎಲಿಮಿನೇಟ್ ಮಾಡ್ಬೇಕು. ಸೊ y ಇಂದ ಯಾವ ನಂಬರ್ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ 3y² ಬರುತ್ತೆ? 3y ಇಂದ. ನೋಡಿ 3y ಇಂಟು y ಮಾಡಿದ್ರೆ ಏನ್ ಬರುತ್ತೆ? ನಮ್ಗೆ 3y² ಬರುತ್ತೆ ಅಲ್ವಾ? ಮೈನಸ್ 3y ಇಂಟು 1 3y ಅಲ್ವಾ? ಸೊ ಪ್ಲಸ್ 3y ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಏನ್ ಬಂತು? 3y² ಮೈನಸ್ 3y. ಈಗ ಸೈನ್ ಚೇಂಜ್ ಮಾಡ್ಕೊಳ್ಳೋಣ. ಇಲ್ಲಿ ಪ್ಲಸ್ ಇದೆ, ಮೈನಸ್ ಮಾಡ್ಕೊಳ್ಳಿ, ಇಲ್ಲಿ ಮೈನಸ್ ಇದೆ, ಪ್ಲಸ್ ಮಾಡ್ಕೊಳ್ಳಿ. ಸೊ
3y², ಇಲ್ಲಿನೂ 3y² ಇದೆ, ಒಂದು ಪ್ಲಸ್ ಮೈನಸ್ ಇದೆ, ಸೊ ಕ್ಯಾನ್ಸಲ್ಸ್. ಇಲ್ಲಿ ಏನಿದೆ, ಒಂದು ಪ್ಲಸ್ ಒಂದು ಮೈನಸ್ ಆಯ್ತು, ಸೊ 3 - 2 ಓನ್ಲಿ y ಉಳಿತು. ಓಕೆ, ಇಲ್ಲೇನಿದೆ -1 ಇದೆ. ಓಕೆ, ಈಗ ನೋಡಿ ನಮ್ಗೆ ಆಲ್ರೆಡಿ ಇಲ್ಲಿ y -1 ಇದೆ. ಇಲ್ಲಿ ನಮ್ಗೆ ಏನ್ ಎಲಿಮಿನೇಟ್ ಮಾಡಬೇಕು, y-ನೇ ಎಲಿಮಿನೇಟ್ ಮಾಡಬೇಕು. ಸೊ ಏನ್ ಮಾಡ್ಬೋದು ನಾವು, 1 ಇಂದ ಮಲ್ಟಿಪ್ಲೈ ಮಾಡ್ಬೋದು ಅಲ್ವಾ. ಸೇಮ್ y ಬರುತ್ತೆ, y × 1 y ಬರುತ್ತೆ, -1 × 1 1 ಬರುತ್ತೆ. ಸೊ +1 ಇಂದ ಮಲ್ಟಿಪ್ಲೈ ಮಾಡೋಣ, ಏನ್ ಬರುತ್ತೆ, y -1. ಓಕೆ, ಈಗ ಸೈನ್ ಚೇಂಜ್ ಮಾಡ್ಕೊಳ್ಳೋಣ. ಇಲ್ಲಿ ಪ್ಲಸ್ ಇದೆ, ಮೈನಸ್ ಮಾಡ್ಕೊಳ್ಳೋಣ, ಇಲ್ಲಿ ಮೈನಸ್ ಇದೆ, ಪ್ಲಸ್ ಮಾಡ್ಕೊಳ್ಳೋಣ. ನೋಡಿ, ಒಂದು +1 ಮೈನಸ್ ಆಯ್ತು, y-ನೇ ಇದೆ, ಕ್ಯಾನ್ಸಲ್. ಇಲ್ಲಿ ಒಂದು -1 ಪ್ಲಸ್ ಆಯ್ತು, ಸೇಮ್ ನಂಬರ್ ಇದು 1, ಕ್ಯಾನ್ಸಲ್. ರಿಮೈಂಡರ್ ಏನ್ ಬಂತು, 0. ಓಕೆ, 0ನೇ ಬರಬೇಕು. 0 ಬಂದ್ರೆ ನಾವೇನ್ ಹೇಳ್ಬೋದು, ಈ ಕ್ವೋಷಂಟ್ ಏನಿದೆಯಲ್ಲ, ಇದನ್ನು ಒಂದು ಫ್ಯಾಕ್ಟರ್. 2y² + 3y + 1 ಇದೆ ನೋಡಿ. ಓಕೆ, ಈಗ ಅದನ್ನ ಫ್ಯಾಕ್ಟರೈಸ್ ಮಾಡೋಣ. ಓಕೆ, ಇದನ್ನ ರಬ್ ಮಾಡ್ತೀವಿ. ನೋಡಿ ಏನಿದೆ, ಪಾಲಿನಾಮಿಯಲ್ 2y² + 3y + 1 ಇದೆ ಅಲ್ವಾ. ಇದನ್ನ ಇವಾಗ ಫ್ಯಾಕ್ಟರೈಸ್ ಮಾಡ್ಬೇಕು. ಯಾವ ರೀತಿ ಮಾಡ್ಬೇಕು, ಸ್ಪ್ಲಿಟ್ಟಿಂಗ್ ಮಿಡಲ್ ಟರ್ಮ್ ಮೆಥಡ್. ಓಕೆ, ಈ ಕಾನ್ಸ್ಟೆಂಟ್ ಏನಿದೆ 1 ಇದೆ, ಮಲ್ಟಿಪ್ಲೈ ಮಾಡ್ಬೇಕು ಏನಿಂದ, ಕೊಎಫಿಷಿಯಂಟ್ ಆಫ್ y², ಏನಿದೆ ಇಲ್ಲಿ 2 ಇದೆ. ನೋಡಿ 1 × 2 = 2 ಆಯ್ತು. ಇವಾಗ ನಮ್ಗೆ ಆಡ್ ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ, 3 ಬರಬೇಕು. 3 ಬರುತ್ತಲ್ವಾ, 2 + 1 ಮಾಡಿದ್ರೆ 3 ಬರುತ್ತೆ. ಸೊ 2 + 1 = 3. ನೋಡಿ 2y² + 2y + 1y ಆರ್ ಓನ್ಲಿ y. ಓಕೆ, +1. ಇಲ್ಲಿ ಕಾಮನ್ ಏನಿದೆ, 2y ಕಾಮನ್ ಇದೆ ನೋಡಿ ಅಲ್ವಾ. 2y ಕಾಮನ್ ತೆಗೆದ್ರೆ ಇಲ್ಲಿ ಏನ್ ಉಳಿತು, ಓನ್ಲಿ y ಉಳಿತು. ಪ್ಲಸ್ ಇಲ್ಲಿ 2y ತೆಗೆದ್ಬಿಟ್ಟಿವಿ, ಓನ್ಲಿ 1 ಉಳಿತು. ಇಲ್ಲಿ ಏನು ಕಾಮನ್ ಇಲ್ಲ, 1 ಕಾಮನ್, 1 ಮಾತ್ರ ಇದೆ, 1 ತೆಗೆಯೋಣ. 1 ತೆಗೆದ್ಮೇಲೆ ಏನ್ ಉಳಿತು, y + 1. 1 ಹಾಗೆ ಇರುತ್ತೆ, 1 ತೆಗೆದ್ರೂ 1 ಇರುತ್ತಲ್ವಾ, 1 × 1 ಆಗುತ್ತೆ. ಸೊ ಈಗ ನೋಡಿ ಸೇಮ್ ಇದೆ ಅಲ್ವಾ, ಕಾಮನ್ ತೆಗಿಬೇಕು, y + 1 × 2y + 1. ಓಕೆ, ಇದು ಫ್ಯಾಕ್ಟರೈಸ್ ಆಯ್ತು. ಫೈನಲ್ ಆನ್ಸರ್ ನಾವೇನ್ ಬರಿಬೇಕು ನೋಡಿ. ಇಲ್ಲೇನ್ ಬಂದಿತ್ತು ನಮ್ಗೆ, y -1 ಬಂದಿತ್ತು. ಆಮೇಲೆ ಇಲ್ಲೇನ್ ಬಂದಿದೆ, y +1 ಬಂದಿದೆ. ಇನ್ನೊಂದೇನ್ ಬಂದಿದೆ, 2y + 1 ಬಂದಿದೆ. ದಿಸ್ ಇಸ್ ದ ಆನ್ಸರ್. ಈ 3 ಫ್ಯಾಕ್ಟರ್ಸ್ ತೆಗೆದ್ರೆ ನಮ್ಗೆ ಫ್ಯಾಕ್ಟರೈಸ್ ಆದಂಗೆ ಈ ಪಾಲಿನಾಮಿಯಲ್. ಓಕೆ, ಇಲ್ಲಿಗೆ ಈ ಎಕ್ಸರ್ಸೈಸ್ ಮುಗೀತು. ಈಗ ನೆಕ್ಸ್ಟ್ ಎಕ್ಸರ್ಸೈಸ್.